ಆದ್ಯಾ, ಹಬ್ಬದ ವೆನ್ಯೂಯಿಂದ ರೌಡಿ ನಾದ್ನಿನ ಡ್ರಾಪ್ ಮಾಡಕ್ಕೆ ಅಗ್ರಜನ್ನ ಯಾಕೆ ಕಳಿಸ್ಲಿಲ್ಲ? ಅದಕ್ಕೆ ಅಮ್ಮನ ಡ್ರಾಪ್ ಮಾಡೋದಕ್ಕೆ ಭಾವನ ಯಾಕೆ ಕಳಿಸ್ಲಿಲ್ಲ? ಅಯ್ಯೋ ಇರ್ರಪ್ಪ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಯಾಕಿಬ್ರು ಒಂದೇ ಪ್ರಶ್ನೆ ಕೇಳ್ತಾ ಇದೀರಾ? ನಾವು ಕೂಲ್ ಆಗೇ ಇದೀವಿ, ಒಳ್ಳೆ ಆಪರ್ಚುನಿಟಿ ಅಲ್ವಾ, ಅದಕ್ಕೆ ಯಾಕೆ ಮಿಸ್ ಮಾಡಿದೆ ಅಂತ ಕೇಳ್ತಾ ಇರೋದು. ಬ್ರದರ್, ಆದ್ಯ ವಸಿಷ್ಠ ನಾನು. ಹಲೋ, ನೀನ್ ಆದ್ಯ ಸಾರ್ಥಕ್. ಆಯ್ತು, ಮೊದ್ಲು ವಸಿಷ್ಠನೇ ಆಗಿದ್ದೆ ತಾನೆ, ಆ ಲೆಕ್ಕ ತಗೋ. ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತೀಯಲ್ಲೇ. ಅದೇ ಬ್ರದರ್, ಈ ಮನೆ ಎಲ್ಲರೂ ಅಣ್ಣನ್ನೇ ಬ್ರಿಲಿಯಂಟ್ ಅಂತ ಅನ್ಕೊಂಡಿರೋದು. ಆದ್ರೆ ಅಪ್ಪನ್ನ ಕೇಳು, ಅವ್ರು ನನ್ನ ಹೆಸರೇ ಹೇಳೋದು. ಅದಕ್ಕೆ ನೀವ್ ಎಲ್ಲಿಂದ ಎಲ್ಲಿಗೋ ಹೋಗ್ತಿದ್ದೀರಾ? ಇಲ್ಲ ಆರ್ತಿ, ಇದು ಪೀಠಕ್ಕೆ. ನಾನಷ್ಟು ಬ್ರಿಲಿಯಂಟ್ ಆಗಿರುವಾಗ ನಮ್ಮ ಅಣ್ಣನ ಲೈಫ್ ನನ್ನ ಕಣ್ಣೆದುರು ಹಾಳಾಗಿ ಬಿಡ್ತೀನಾ? ನೀನು ಅತಿ ಬುದ್ಧಿವಂತ ಆಗೋಗಿದ್ಯಾ. ನಿನ್ ಮಾತು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕ್ಯಾನ್ ಯು ಜಸ್ಟ್ ಪ್ಲೀಸ್ ಎಕ್ಸ್ಪ್ಲೈನ್? ಅಣ್ಣ ಅಮೂಲ್ಯನ ಇಷ್ಟಪಡ್ತಿದ್ದಾನೆ ಅನ್ನೋದು ಅವನಿಗೂ ಗೊತ್ತಾಗಿರುತ್ತೆ. ಈಗೇನಾದ್ರೂ ಅಮ್ಮು ಜೊತೆ ಅವನ್ನ ಹೋಗೋದಕ್ ಬಿಟ್ರೆ ಅವನು ಅವನ್ ಮನ್ಸಲ್ಲಿರೋದನ್ನೆಲ್ಲ ಅವಳಿಗೆ ಚಾಚು ತಪ್ಪೆ ಒಪ್ಪಿಸ್ತಾನೆ. ಏಯ್ ದಡ್ಡಿ, ನಮಗ್ ಬೇಕಾಗಿರೋದು ಅದೇ ಅಲ್ವೇನೆ? ನೀನ್ ಯಾವಾಗಿಂದ ಹೀಗಾದ್ರೆ ಗೊತ್ತಾಗ್ತಿಲ್ಲ ಕಣೋ. ನಿನ್ನ ಅಣ್ಣ ಎಷ್ಟು ಅನ್ರೊಮ್ಯಾಂಟಿಕ್ ಅಂತ ನಿಂಗೆ ಗೊತ್ತಿಲ್ವಾ? ಕಾರ್ನಲ್ಲಿ ಕೋಪಿಷ್ಟ ವೇದಾಂತ್ ವಸಿಷ್ಠನ್ ಸ್ಟೈಲಲ್ಲೇ ಅವ್ನು ಪ್ರಪೋಸ್ ಮಾಡಿದ್ರು ಏನೂ ಆಶ್ಚರ್ಯ ಇಲ್ಲ. ಅದಕ್ಕಿಂತ ದೊಡ್ಡ ದುರಂತ ಬೇಕೇನೋ? ಇದ್ರಲ್ಲೊಂಥರ ಲಾಜಿಕ್ ಇದೆ. ಅದಕ್ಕೆ ನಾ ಬ್ರಿಲಿಯಂಟ್ ಅಂತ ಹೇಳಿದ್ದು. ನಮ್ಮ ಅಮ್ಮು ಸ್ಪೆಷಲ್. ಅವಳಿಗೆ ಆಲ್ರೆಡಿ ಪ್ರೀತಿ ವಿಚಾರದಲ್ಲಿ ತುಂಬಾ ನೋವಾಗಿದೆ. ನಮ್ಮ ಅಣ್ಣ ಅವಳಿಗೆ ಹೆಂಗ್ ಪ್ರಪೋಸ್ ಮಾಡಬೇಕು ಅಂತಂದ್ರೆ ಆ ಪ್ರಪೋಸ್ ಕೇಳ್ಕೊಳ್ತಿದ್ದಂಗೆ ಅವಳ ಹಳೆ ಬೇಜಾರೆಲ್ಲ ಮರ್ತೋಗ್ಬಿಡ್ಬೇಕು. ಅದು ನಿಜನೇ ಅದಕ್ಕೆ ಅಲ್ವಾ? ನಮ್ಮ ಅಣ್ಣ ಐ ಲವ್ ಯು ಅಂತ ಕನ್ಫೆಸ್ ಮಾಡೋದು ಹೇಗಿರ್ಬೇಕು ಅಂದ್ರೆ, ಎದುರುಗಡೆ ಇರೋದು 70 ವರ್ಷದ ಮುದುಕಿ ಆದ್ರೂ ವಾಪಸ್ ಐ ಲವ್ ಯು ಟು ವೇದ ಅಂತ ಅಂದ್ಬಿಡ್ಬೇಕು. ಅಯ್ಯೋ, ಎದುರಿಗಿರೋದು ರೌಡಿನಾದ್ನಿ. ಅವಳಿಗೆ ಅಗ್ರಜ ಐ ಲವ್ ಅಂತ ಹೇಳಿದ್ರು ಮುಂದಿನ ಅರ್ಥ ಆಗಿ ಅದಕ್ಕೆ ಕಾಯ್ತಿರೋ ಅವಳು ಮೀಟು ಅಂದ್ಬಿಡ್ತಾಳೆ. ಸೇರಿಕೆ ಯಾವ ಲೆವೆಲ್ಗೆ ದಡ್ಡ ಇರ್ಬೇಡ ನೀನ್ ಹೇಳು. ಪ್ರೀತಿ ನಿವೇದನೆ ಆಗೋವರೆಗೂ ಯಾವ ಹುಡುಗಿನೂ ಅರ್ಜೆಂಟ್ ಮಾಡಲ್ಲ. ಆಯ್ತಮ್ಮ, ಲವ್ ಗುರು, ನೀನೇ ಗ್ರೇಟ್. ಅದೇನ್ ಮಾಡ್ಬೇಕು ಅಂತ ಈಗ ಕರೆಕ್ಟ್ ಆಗಿ ಹೇಳು. ನಾನು ಹೇಳೇ ಹೇಳ್ತೀನಿ, ನೀ ಚಾಚು ತಪ್ಪದೆ ಮಾಡಷ್ಟೆ. ಅಪ್ಪ, ಜಗತ್ ಕ್ರಿಮಿನಲ್ ಕಣೆ ನೀನು. ನೀನೇ ಹಿಂಗೆ ಅಂದ್ರೆ ನೀನ್ ಹೊಟ್ಟೆಲಿರೋ ಮಗು. ವಿಕ್ಕಿ ಅವ್ರೆ, ಸುಮ್ನಿರಿ, ಹಾಗೆಲ್ಲ ಮಾತಾಡ್ಬಾರ್ದು. ಏನೋ ಅಂದ್ರೆ ಅಮ್ಮ ಅಮ್ಮ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು? ನೀನ್ ಬರ್ಲಿಲ್ಲ ಅಂತ ನಾವೆಲ್ಲ ಎಷ್ಟು ಗಾಬರಿಯಾಗಿ ಕಾಯ್ತಿದ್ದೀವಿ ಗೊತ್ತಾ? ಯಾಕಮ್ಮ ಲೇಟ್ ಮಾಡ್ಕೊಂಡೆ? ತಡ ಆಗುತ್ತೆ ಅಂತ ಫೋನ್ ಮಾಡಿ ಹೇಳೋದಲ್ವಾ? ಅಪ್ಪ, ಅದು ಅಲ್ಲೇ ಅಡಮಕ್ಕಿ, ನಂಗೆಲ್ಲ ವಿಷಯನೂ ಗೊತ್ತಾಗಿದೆ, ಆದರೆ ಮನೇಲಿರೋರ್ಗೆ ಯಾರಿಗೂ ಹೇಳಿಲ್ಲ. ಅಮ್ಮೋ, ಯಾಕೆ ಲೇಟ್ ಆಯ್ತು? ಇವಳೇನು ಗುಟ್ ಮಾಡ್ತಾ ಇದ್ದಾಳೆ? ಇವ್ರ ವಿಚಾರ ನಿನಗೆ ಗೊತ್ತಿಲ್ವಮ್ಮ? ಇದ್ದಕ್ಕಿದ್ದಾಗೆಲ್ಲ ಬುಕ್ಕಿ ಬರುತ್ತೆ. ನೀವು ಕೇಳಿದ್ನೆ ಬಂದು ಮೆತ್ತೆ ಕೇಳೋದು ಅಷ್ಟೇ. ಸಾರ್ಥಕ್, ನೀನಾದ್ರೂ ಹೇಳ್ಬಾರ್ದಿತ್ತೇನೋ? ಎಲ್ರೂ ಗಾಬರಿ ಆಗ್ಬಿಟ್ಟಿದ್ವಿ. ಚಿಕ್ಕಮ್ಮ, ಅದು ನಾವು ಏನೋ ಡಿಸ್ಕಸ್ ಮಾಡ್ತಾ ಇದ್ವಿ, ಹೇಳ್ಬೇಕು ಅನ್ನೋದೇ ಮರ್ತೋಯ್ತು. ಹೋಗ್ಲಿ ಬಿಡು, ಹುಷಾರಾಗಿ ಬಂದ್ರಲ್ಲ ಅಷ್ಟೇ ಸಾಕು. ಏನಮ್ಮ ನೀನು? ನಾನೇನು ಚಿಕ್ಕ ಮಗುನಾ? ಸ್ವಲ್ಪ ಲೇಟ್ ಆಗ್ತಿದ್ದಾಗೆ ಟೆನ್ಷನ್ ಮಾಡ್ಕೊಳ್ಳೋದಿಕ್ಕೆ? ಬರೀ ಮಗಳು ನಾನು, ಅದು ಅಲ್ಲದೆ ರೌಡಿ ಬೇಬಿ ಅಂತಾರೆ ನನ್ಗೆ. ಅಸಂಬದ್ಧಗಳೆಲ್ಲ ನನ್ನ ನೋಡಿ ಹೆದರ್ಕೋಬೇಕೆ ಹೊರತು ನಾನು ಅದಕ್ಕೂ ಹೆದರ್ಕೊಳ್ಳೋ ಮಗಳೇ ಅಲ್ಲ. ಇದಕ್ಕೇನೂ ಕಮ್ಮಿ ಇಲ್ಲ. ನಿನ್ಗೆ 3 ಜನ ಹೆಣ್ಮಕ್ಳು ಪರಿ, ನಾನು ಮಗ ಇದ್ದಂಗೆ. ಗಂಡ್ಬೀರಿ ಸಾಕು. ಸಾರ್ಥಕ್, ಅಪರೂಪಕ್ಕೆ ಮನೆಗೆ ಬಂದಿದ್ಯಾ? ಇವ್ರು ದಿದ್ದಿದ್ದೆ ಬಾರೋ, ನಿನ್ಗೆ ಬಿಸಿ ಬಿಸಿಯಾಗಿ ಈರುಳ್ಳಿ ಪಕೋಡ ಜಾಮೂನ್ ಮಾಡ್ಕೊಡ್ತೀನಿ. ಚಿಕ್ಕಮ್ಮ, ಏನು ಬೇಡ, ನಾನು ಹೊರಡಬೇಕು. ಆದ್ಯ ಕಾಯ್ತಿರ್ತಾಳೆ. ಅದು ಅಲ್ಲದೆ ಅವಳಿಗೆ ಡಾಕ್ಟ್ರು ಮೊನ್ನೆ ತಾನೇ ಡಯಟ್ ಹೇಳಿದ್ದಾರೆ. ಅವಳು ಯಾವತ್ತೂ ಈ ಥರ ಹೊಟ್ಟೆ ಕಡ್ದವಳಲ್ಲ. ಈಗ ಅವಳಿಗೆ ಒಬ್ಳೆ ಡಯಟ್ ಮಾಡೋಕೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಈ ಆಳು ಮುಳು ಏನು ತಿಂತಿಲ್ಲ. ಅವಳ ಜೊತೆ ಸೇರಿ ನಾನು ಡಯಟ್ ಮಾಡ್ತೀನಿ. ಏನು ನೀನು
ಇಷ್ಟು ಬೇಗನೆ ಅಮ್ಮವ್ರ ಗಂಡ ಆಗಿದ್ಯಾ? ಇದು ಯಾಕೋ ಅತಿ ಆಯ್ತು ಅನ್ಸ್ಲಿಲ್ವಾ? ಅಲ್ಲ ಇದೇ ರೀತಿ ಆಮೇಲೆ ಎಲ್ಲ ಕಡೆ ಹೇಳ್ಕೊಂಡ್ ಬಂದ್ಬಿಟ್ಟಿಯಾ? ಆಮೇಲೆ ಹೆಂಡತಿರು ಎಲ್ಲ ಗಂಡಂದ್ರಿಗೂ ಇದೇ ರೂಲ್ ಮಾಡ್ಬಿಡ್ತಾರಷ್ಟೇ. ಬಾಯ್ ಬಂದ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ಯಾ? ಅವಳು ಹುಚ್ಚುಚ್ಚಾಗಿ ಹೇಳಿದ್ರು ಸರಿಯಾದ್ದನ್ನೇ ಹೇಳಿದಾಳ. ಹಿಂಗೆ ಮಾತಾಡ್ತಿದ್ರೆ ಅಮ್ಮ ತೊಟ್ಟಿಲ್ ಹಾಕ್ಬಿಡ್ತೀನಿ. ಹೌದಾ? ನಾನು ಮಾಡಿ ಮೇಲಿಂದ ಬಿಸಾಕ್ತೀನಿ. ಸರಿ ಚಿಕ್ಕಮ್ಮ, ನಾನು ಹೋಗಿ ಬರ್ತೀನಿ. ನಮಸ್ತೆ ಬಾವಾ. ಒಳ್ಳೆ ಹೊರಗಿನವ್ರ ತರ ನಮಸ್ತೆ ಅಂತಿದಾರಲ್ಲ. ಇವತ್ತು ನೀವು ಮಾಡಿರೋ ಉಪಕಾರಕ್ಕೆ ಕೊನೆವರೆಗೂ ನಾವು ನಿಮ್ಗೆ ಋಣಿಯಾಗಿರ್ಬೇಕು. ನಾನು ವಿಕ್ಕಿ ಎಲ್ಲ ಹೇಳಿದಾನೆ. ನಾನು ಅಂಥದ್ದೇನು ಮಾಡಿಲ್ಲ ಬಾವಾ. ಅಥವಾ ನಾ ಅದನ್ನ ಮಾಡಲೇಬೇಕಾಗಿತ್ತು. ಈ ವಿಕ್ಕಿಗೆ ಏಕವಚನ ಬಳಸ್ದಂಗೆ ನಂಗೂ ಬಳಸಿ ಹೇಳಕ್ಕೆ ಹಿತವಾಗಿರುತ್ತೆ. ಸಲಿಗೆ ಬೆಳೆದ್ಮೇಲೆ ತಾನಾಗಿ ಏಕವಚನ ಬಂದ್ಬಿಡುತ್ತೆ. ನಂಗೂ ಅದೇ ಬೇಕಾಗಿರೋದು ಬಾವಾ. ನಾನು ದೂರ ಇರೋಕ್ಕೆ ಇಷ್ಟಪಡಲ್ಲ. ಹಾಗೆ ಅನ್ಕೋಬಿಡದ್ರುವ, ನೀನು ನಮ್ಮಿಂದ ದೂರ ಅಲ್ಲ. ಆ ವಿಧಿನೇ ನಿನ್ನ ಈ ಮನೆಗೆ ತಂದು ಸೇರಿಸಿದೆ ಅಂದಮೇಲೆ ನೀನು ನಮ್ಮೆಲ್ಲರಿಗೂ ಹತ್ರನೇ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಂಗೆ ಈ ಮಾತಿನ ಮೇಲೆ ನಂಬಿಕೆ ಇಲ್ಲ. ಆದರೆ ಒಳ್ಳೆಯವರು ಒಳ್ಳೇದೇ ಮಾಡ್ತಾರೆ. ಆದರೆ ನಾನಿಷ್ಟು ಒಳ್ಳೆಯನು ಅಂತ ನಂಗೆ ಗೊತ್ತಿಲ್ಲ. ಆದರೆ ಈ ಮನೆಯವರು ಹುಡುಕಿದ್ದು ಸಿಗದೇ ಇರೋಷ್ಟು ಒಳ್ಳೆಯವರು. ಅದಕ್ಕೆ ನನ್ನಂತವನಿಗೆ ಮನೆಯಲ್ಲಿ ಸದಸ್ಯನ ಸ್ನಾನ ಕೊಟ್ಟು ಊಟ ಹಾಕ್ತಿದ್ದಾರೆ. ಇಂಥದನ್ನೆಲ್ಲ ನೋಡಿನೇ ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತೆ ಅನ್ನೋ ಗಾದೆ ಮಾಡಿರೋದು ಧ್ರುವ. ಇನ್ಮೇಲಾದರೂ ನೀನು ಇದನ್ನೆಲ್ಲ ನಂಬಲೇಬೇಕಾಗತ್ತೆ. ಇದಕ್ಕೆಲ್ಲ ಕೊನೆ ಅಂತ ಒಂದು ಇದ್ದೇ ಇರುತ್ತೆ. ಇಷ್ಟಕ್ಕೆ ನೀನು ನಿನ್ನ ಕತೆ ಇಷ್ಟೇ ಅಂತ ಅನ್ಕೊಳ್ಳೋ ಅಗತ್ಯ ಇಲ್ಲ. ನೀನು ಕೂಡ ಹತ್ರ ಆಗೋ ಟೈಮ್ ಬಂದೇ ಬರುತ್ತೆ. ಡೋಂಟ್ ವರಿ. ಬರೀ ಎಲ್ಲಿದ್ಯಾ? ಇಲ್ಲೇ ಇದೀನ್ರಿ. ಇಲ್ಲಿದ್ಯಾ ನೀನು? ಒಬ್ಳೆ ಏನ್ ಮಾಡ್ತಾ ಇದೀಯಾ? ಏನೋ ಮುಚ್ಚಿಟ್ಟಾಗಿತ್ತು. ಇಲ್ಲ ರೀ. ಓಹೋ, ಇದೇನ್ ಪರಿ ಇದು? ಈ ವಯಸ್ಸಿನಲ್ಲಿ ನಿನಗೆ ನೀನು ಗಂಡು ಹುಡುಕೋತಾ ಇದ್ಯಾ? ಸಾಕು, ಸುಮ್ಮನೆ ಇರ್ರಿ. ನಗು ಬರೋಂಥ ತಮಾಷೆ ಆದರೆ ಮಾಡಿ. ನಾನು ಗಂಡು ನೋಡ್ಕೋತೀನಂತೆ. ಗಂಡು ನಾನು ಬಂದ ತಕ್ಷಣ ಬಚ್ಚಿಟ್ಟಿಯಲ್ಲ, ಅದಕ್ಕೆ ಕೇಳಿದೆ. ಇದು ನಮ್ಮ ಅಮ್ಮಗೆ ಬಂದಿರೋ ಫೋಟೋ ರೀ. ಹೌದಾ? ನನಗೆ ಗೊತ್ತಿಲ್ಲದೇ ನೀನು ಅಮ್ಮಗೆ ಗಂಡು ಹುಡುಕ್ತಾ ಇದೆಯಾ? ನೀವು ಹೀಗೆ ಮಾಡ್ತೀರಿ ಅಂತಾನೆ ನಾನು ಅದನ್ನು ಮುಚ್ಚಿಟ್ಟಿದ್ದು. ನೀನು ಯಾವಾಗಲೂ ಕದ್ದು ಮುಚ್ಚಿ ಮಾಡೋಳು ಅಲ್ವಲ್ಲ, ಅದಕ್ಕೆ ನನಗೂ ಆಶ್ಚರ್ಯ ಆಯಿತು. ಕ್ಷಮಿಸ್ಬಿಡ್ರಿ, ನಿಮ್ಮಿಂದ ವಿಷಯನ ಮುಚ್ಚಿಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ಆದರೂ ಹೆಣ್ಣು ಹೆತ್ತವರು ಒಳ್ಳೆ ಸಂಬಂಧ ಎಲ್ಲಿ ಸಿಗುತ್ತೆ ಅಂತ ನೋಡ್ತಾನೆ ಇರಬೇಕಲ್ವಾ. ಆರತಿ ಮದುವೆ ಮುಗಿದ ತಕ್ಷಣವೇ ಬ್ರೋಕರ್ಗೆ ಹೇಳಿದ್ದೆ. ಅವ್ರು ಇವತ್ತು ನೀವು ಕೆಲಸಕ್ಕೆ ಹೋದ್ಮೇಲೆ ತಂದುಕೊಟ್ಟು ಹೋದರು. ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ಬೇಜಾರು ಕೋಪ ಎಲ್ಲ ಯಾವುದೋ ಇಲ್ಲ ಪರಿ. ನೀನೇನು ತಪ್ಪು ಕೆಲಸ ಮಾಡ್ತಾ ಇಲ್ವಲ್ಲ, ಆದರೆ ನೀನು ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ವ್ಯರ್ಥ ಪ್ರಯತ್ನನಾ? ಯಾಕ್ರಿ? ನನಗೆ ಯಾಕೋ ಅಮ್ಮು ಅವಳ ಹುಡುಗನ್ನ ಅವಳೇ ಹುಡುಕೋತಾಳೆ ಅಂತ ಅನ್ಸುತ್ತೆ. ಅಯ್ಯೋ ಬಿಡ್ತು ಅನ್ರಿ, ನಮ್ಮಮ್ಮ ಹಾಗಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲ. ಆರತಿ ಪ್ರೀತಿ ಮಾಡಿನೇ ತಾನೇ ಮದುವೆ ಆಗಿರೋದು. ಆದ್ಯ ಸಾರ್ಥಕ ಕೂಡ ಪ್ರೀತಿ ಮಾಡಿನೇ ಮದುವೆ ಆಗಿದ್ದಾರೆ. ಈಗೆಲ್ಲರೂ ಖುಷಿಯಾಗಿಲ್ವಾ? ಪ್ರೀತಿ ಮಾಡೋದು ತಪ್ಪಲ್ಲ ಪರಿ. ಪ್ರೀತಿ ಹೆಸರಲ್ಲಿ ತಪ್ಪು ಮಾಡೋದು ಸರಿಯಲ್ಲ ಅಷ್ಟೇ. ನೀವು ಹೇಳೋದು ಸರಿಯಾಗೇ ಇದೆ ರೀ. ಆದರೆ ನಾವು ಹೆಣ್ಣೆತ್ತವ್ರಲ್ವಾ, ಸಾವಿರಾರು ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಹೆಣ್ಣೆತ್ತವ್ರ ಕನಸು ನಿಜಾನೇ, ಆದರೆ ನಮ್ಮ ಕನಸು ಇನ್ನೊಬ್ರು ಜೀವನ ಆಗಬಾರ್ದು. ಬದುಕೋರು ಬಾಳೋರು ಮಕ್ಕಳು. ಹಾಗಿರುವಾಗ ಮದುವೆ ವಿಚಾರದಲ್ಲಿ ಮಾತ್ರ ನಮ್ಮದೇ ನಿರ್ಧಾರ ಆಗಬೇಕು ಅಂತ ನಾವು ಹಠ ಮಾಡಬಾರ್ದು. ಸಂಗಾತಿ ಹುಡುಕೊಳ್ಳೋದಕ್ಕೆ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು. ಅಮ್ಮೋಹಣೆಯಲ್ಲಿ ಪ್ರೀತಿಸೇ ಮದುವೆ ಆಗಬೇಕು ಅಂತ ಇದ್ರೆ ಹಾಗೆ ಆಗತ್ತೆ.
ಇಲ್ಲ ಅಂದ್ರೆ ನೀನೇ ಗಂಡು ಹುಡುಕ್ವಿ ಅಂತೆ. ಕುತ್ಕೋಣ. ಏ ವಿಕಿಯಣ್ಣ, ನೀನ್ ಇಂದು ಮತ್ತೆ ಆರ್ತಿಗೆ ಲವ್ ಸ್ಟೋರಿ ಹೇಳ್ತಿದ್ದೆ. ಲವ್ ಸ್ಟೋರಿಲಿ ಗ್ಯಾಪ್ ಎಲ್ಲ ಇರಬಾರ್ದು. ಹೇಳು ಹೇಳು. ನಿಮ್ಮಿಬ್ರು ಲವ್ ಸ್ಟೋರಿ ಕೇಳೋದಕ್ಕೆ ಇಲ್ಲಿವರೆಗೂ ಕರ್ಕೊಂಬಂದ್ರ? ನನಗೆ ಗೊತ್ತಿಲ್ಲದಿರೋದೇನಿದೆ, ನಾ ಹೊಡ್ತೀನಿ. ಅಯ್ಯೋ ಬಾವಾ, ಈ ಲವ್ ಸ್ಟೋರಿ ಹ್ಯಾಪಿ ಎಂಡಿಂಗ್ ಮಾಡಿದ್ದೆ ನೀವು ಮತ್ತೆ ಅಮ್ಮ. ಈ ಕತೆ ಕೇಳಲಿ ಅಂತ ನಾನು ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ. ನೀವ್ ಇಷ್ಟು ದಿನ ನಮ್ ಜೊತೆ ಎಲ್ಲ ಇರ್ಲಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿ ಅಂತ ಕರ್ಕೊಂಡ್ ಬಂದೆ. ನೀನು ಸುಮ್ಮನೆ ರೀಸನ್ಸ್ಗಳನ್ನ ಕೊಡ್ತಿದ್ಯಾ ಆರ್ತಿ? ನೆಪನೂ ಇಲ್ಲ, ಎಂತದೂ ಇಲ್ಲ ಅಗ್ರಜ. ನಮ್ ಕತೆ ನಿನಗೆ ಹೇಳಷ್ಟು ದಡ್ರ ನಾವು. ಅದು ನಿನಗೆ ಗೊತ್ತಿಲ್ವಾ? ನಿನಗೇನು ಹೆಚ್ಚು ಕಮ್ಮಿ ಜಗತ್ಗೆ ಬಾಯಾಟ ಆಗ್ಬಿಟ್ಟಿದೆ. ಮಾಡ್ತು ಡೈವರ್ಟ್ ಮಾಡ್ಬೇಡ ವಿಕಿಯಣ್ಣ. ನೀನ್ ಆರ್ತಿಗೆ ಹೇಗ್ ಪ್ರಪೋಸ್ ಮಾಡ್ದೆ ಅಂತ ಹೇಳು. ಅದೊಂಥರ ಸಿಂಪಲ್ ಆಗಿರೋ ಕಾಂಪ್ಲಿಕೇಟೆಡ್ ಪ್ರಪೋಸಲ್. ಶುರು ಮಾಡಿದೆ ನೋಡು ತರಲೆ ಮಾಡೋದಕ್ಕೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಗ್ರಜ. ನಾನು ಹೀಗೆ ಹೇಳೋದಕ್ಕೆ ಕಾರಣ ಇದೆ. ಸಿಂಪಲ್ ಆಗಿರೋ ನನ್ನ ಹೆಂಡತಿಗೆ ಸಿಂಪಲ್ ಆಗಿ ಪ್ರಪೋಸ್ ಮಾಡಿದೆ. ಲೊಕೇಶನ್ ಬಂದು ಹೆಂಡತಿ ಇಷ್ಟಪಡೋ ಹೂವು ಹಣ್ಣು ಇರೋ ಮಾರ್ಕೆಟ್ ಅಲ್ಲಿ. ಆಕ್ಚುಲಿ ಅದೇ ಕಾಂಪ್ಲಿಕೇಟೆಡ್ ಪಾರ್ಟು. ಅದು ಕಣೋ ಮೀಟರ್ ಅಂದ್ರೆ. ಮನ್ಸಲ್ಲಿರೋ ಮಾತನ್ನ ಮಾರ್ಕೆಟ್ ಆದ್ರೆ ಏನು, ಮೆಜೆಸ್ಟಿಕ್ ಆದ್ರೆ ಏನು ಹೇಳ್ತಾ ಇರ್ಬೇಕು. ನಾವ್ ಇಷ್ಟಪಟ್ಟೋರನ್ನ ಎತ್ತಾಕೊಂಡ್ ಬರ್ತಾ ಇರ್ಬೇಕು. ಎತ್ತಾಕೊಂಡ್ಬರ್ಬೇಕಂತ ಎತ್ತಾಕೊಂಡು ಮನಸ್ಸಿಲ್ಲ. ಅದಕ್ಕೆ ನಮ್ಗೆ ನಿಮ್ಮ ಮತ್ತೆ ಅಣ್ಣನ ಲವ್ ಸ್ಟೋರಿ ಸರಿಯಾಗಿ ಗೊತ್ತೇ ಇಲ್ಲ. ನಾವು ಕೇಳಿದಾಗ ಅಣ್ಣ ಬಾಯ್ ಬಿಡ್ಲೂ ಇಲ್ಲ. ನೀವಾದ್ರೂ ಹೇಳಿ ಅದಕ್ಕೆ. ಅವಳು ಹೇಳ್ತಾಳೆ, ನೀವಿಬ್ರು ಕೇಳಿ. ನಂಗೆ ನಿದ್ದೆ ಬೇರೆ ಬರ್ತಿದೆ. ಸಾಲದಕ್ಕೆ ನನಗೆ ಎಲ್ಲ ಕಥೆನೂ ಬಾಯ್ಪಾಠ ಆಗಿದೆ. ಅಯ್ಯೋ ಕೂತ್ಕೊಳ್ಳಿ ವೇದಾಂತ್. ಏಯ್ ಬಾರಿ ಈ ಕಡೆ. ಕುರಿನ ಕೇಳಿ ಮಸಾಲೆ ಹರಿತಿದ್ದಾರೆ. ಇದೆಲ್ಲ ನಿಮ್ಗೋಸ್ಕರನೇ ಮಾಡ್ತಿರೋದು. ನನಗೆ ನಿನ್ನ ಮೇಲಿರೋ ಭಕ್ತಿ ನಿಜ ಅನ್ನೋದಕ್ಕೆ ಇದೇ ಸಾಕ್ಷಿ ಬಜರಂಗಿ. ಮತ್ತೆ ನಿನ್ನನ್ನು ಕಾಯೋಕ್ಕಂತಾನೆ ಬಂದಿದ್ಯಾ. ಥ್ಯಾಂಕ್ ಯು ಬಜರಂಗಿ. ವೇದಾಂತ್ನ ನಿನ್ನ ಕಾಪಾಡು ಅಂತ ನಿನ್ನ ಅವನ ಹತ್ರ ಕೊಟ್ಟರೆ ಅವನು ನನಗೋಸ್ಕರ ನಿನ್ನ ಇನ್ನೊಂದು ರೂಪದಲ್ಲಿ ತಂದು ನನ್ನ ಕೈ ಕಟ್ಟಿದ್ದಾನೆ. ವೇದಾಂತ್ ಹೀಗೊಂದಿನ ದೇವ್ರನ್ನ ನಂಬ್ತಾರೆ ಅಂತ ಯಾರಾದರೂ ಅಂದ್ಕೊಂಡಿದ್ರಾ? ದೇವ್ರನೇ ಅಂದ್ಕೊಂಡಿರ್ಲಿಲ್ಲ. ಅನ್ನೋನ್ ನಂಬರಿಂದ ವಾಯ್ಸ್ ಮೆಸೇಜಾ? ಇದ್ಯಾವ ಕಲಬೆರಕೆ ಗಿರಾಕಿರ್ಬೋದು? ನನ್ನ ಓಡಿಸಿ ನೀನ್ ವೇದಾಂತ್ನ ಉಳಿಸ್ಕೊಂಡ್ಬಿಟ್ಟೆ ಅಂತ ಖುಷಿ ಪಡ್ಬೇಡ ಅಮೂಲ್ಯ. ಈಗ ನಿನ್ಗೆ ನನ್ನಿಂದ ಅಲ್ಲ, ಇಡೀ ಜಗತ್ತಿಂದಾನೇ ವೇದಾಂತ್ನ ಉಳಿಸ್ಕೊಳ್ಳೋ ಹೊಸ ಟಾಸ್ಕ್ ಶುರುವಾಗಿದೆ. ಈ ದುನಿಯಾ ಸಖತ್ ಡೇಂಜರ್ ಆಗಿದೆ. ವೇದಾಂತ್ನ ದ್ವೇಷ ಮಾಡೋರು ಈಗಲೂ ಅವನ ಸುತ್ತಮುತ್ತಾನೇ ಇದ್ದಾರೆ.
ಅಂದಮೇಲೆ ನಾನು ಆಟದಲ್ಲಿಲ್ಲ. ಆದರೂ ನಿನ್ನಿಂದ ವೇದಾಂತ್ ಹತ್ರ ಹೋಗೋದಾಗಿರ್ಲಿ, ಅವನ್ನ ಉಳಿಸ್ಕೊಳಕ್ಕೂ ಆಗಲ್ಲ, ಖಂಡಿತ ಆಗಲ್ಲ. ಜೈಲಿಗೆ ಹೋದ್ರೂ ವಾಯ್ಸ್ ಓವರ್ ಕೇಳಿಸ್ತಿರೋಷ್ಟು ಪವರ್ಫುಲ್ ನಾನೇ ಇರುವಾಗ ನನ್ನಂತವಳೆ ಇನ್ನೊಬ್ರ ಬಗ್ಗೆ ವಾನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಅವರೆಷ್ಟು ಪವರ್ಫುಲ್ ಇರ್ಬೋದು ಯೋಚನೆ ಮಾಡು. ಇದು ಸಾಹಿತ್ಯ. ಸಾರ್ಥಕ್, ಏನಂದ್ರಿ ನೀವು? ಈ ಕತೆ ಪುರಾಣ ಎಲ್ಲ ನನಗೋಸ್ಕರ? ಅಯ್ಯೋ ಅಣ್ಣ, ನೀನ್ ಯಾಕೆ ಅಂದ್ಕೊಳ್ತೀಯಾ? ಆವಾಗಿಂದ ಹೇಳ್ತಾ ಇಲ್ವಾ, ನಿಮ್ಗೆ ಯಾವ್ದು ಇದು ಹೊಸ ಕತೆ ಅಲ್ಲ, ಎಲ್ಲ ನಿನಗೆ ಗೊತ್ತಿರೋದೆ ಅಂತ. ಮತ್ತೆ ಸಾರ್ಥಕ್ ಹಾಗಂದ್ರು? ಸಮಾಧಾನ ಬಿಡ. ಅದು ನೀನ್ ಇಷ್ಟ ನಮ್ ಜೊತೆ ಇರ್ಲಿಲ್ಲ ಅಲ್ವಾ, ಅದಕ್ಕೆ ನಿಮಗೆಲ್ಲ ಹಳೆ ಗುಡ್ ಮೆಮೊರೀಸ್ ಬಗ್ಗೆ ನೆನ್ಪು ಮಾಡ್ಸೋಣ ಅಂತ. ದಟ್ಸ್ ವಾಟ್ ಸಾರ್ಥಕ್ ಮೀನ್ಸ್. ಸ್ವಲ್ಪ ಹಿಂದೆ ಮುಂದೆ ಏನಾಗಿದೆ ಅಂತ ತಿಳ್ಕೊಂಡು ಮಾತಾಡಿ, ಪ್ಲಾನ್ ಹಾಲ್ ಮಾಡೋ ಕೆಲಸ ಮಾಡಬೇಡಿ. ಆದ್ಯಾ, ನೀನೇನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ಯಾ? ಅಯ್ಯೋ, ಸೀಕ್ರೆಟ್ ಎಲ್ಲ ಏನೂ ಇಲ್ಲ ಅಣ್ಣ, ಬೈತಿದ್ದೆ, ಜೋರಾಗಿ ಬೈಲ. ಬೈಯೋದ? ಯಾಕೆ ಬೈಯೋಂಥದ್ದು? ಸಾರ್ಥಕ್ ಏನ್ ಮಾಡಿದ್ದಾರೆ ಅಂದ್ರೆ ನೀನೇನೋ ಟ್ವಿಸ್ಟ್ ಮಾಡಿದ್ಯಾ ಅಂತ ಆಯ್ತು. ಇಲ್ಲ ಅಣ್ಣ, ಸಾರ್ಥಕ್ ಯಾವಾಗ್ಲೂ ಕನ್ಫ್ಯೂಸ್ ಆಗೋ ತರ, ಅರ್ಥ ಆಗೋ ತರ ಮಾತಾಡೋದು, ಅದಕ್ಕೆ ಬೈದಿದ್ದು ಅಷ್ಟೇ. ಅಣ್ಣ, ನೀನ್ ಕ್ರಿಯೇಟ್ ಮಾಡಿರೋ ಕನ್ಫ್ಯೂಷನ್ಗೆ ನಿನಗೊಂದು ಶಿಕ್ಷೆ ಇದೆ. ಶಿಕ್ಷೆನಾ? ಏನೇ ಅದು? ನೀನು ಆದ್ಯ ಅತ್ತಿಗೆಗೆ ಹೇಗೆ ಪ್ರಪೋಸ್ ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಅದೇ ತರ ನಿನಗೆ ಯಾವಾಗ ಲವ್ ಆಯ್ತು ಅನ್ನೋದು ಹೇಳ್ಬೇಕು. ಅಂದ್ರೆ ಅದ್ ಯಾವಾಗ ಲವ್ವೇ ಅಂತ ರಿಯಲೈಸ್ ಆಯ್ತು ಅಂತ ಹೇಳ್ಬೇಕು. ನಮ್ಮ ಕಾಲೇಜಿನ ಮೊದಲನೇ ದಿನ ಕಾರಿಡಾರಲ್ಲಿ ಇವಳೊಂದಷ್ಟು ಜನ ಫ್ರೆಂಡ್ಸು ಎಲ್ಲ ಕಿಲ ಕಿಲ ಅಂತ ನಡ್ಕೊಂಡ್ ಬರ್ತಾ ಇದ್ರು. ಇವ್ರ ಫ್ರೆಂಡ್ಸು ತುಂಬಾ ಚೆನ್ನಾಗಿ ನಗ್ತಾ ಇದ್ರು. ನನ್ನ ಬಗ್ಗೆ ಹೇಳಿದ್ರೆ ಸಾಕು. ಅವತ್ತೇ ನಾನು ಇವಳನ್ನ ಫಸ್ಟ್ ಟೈಮ್ ನೋಡಿದ್ದು ಕೂಡನೇ ಲವ್ ಆಗೋಯ್ತು. ಅವತ್ತೇ ಫಿಕ್ಸ್ ಆಗ್ಬಿಟ್ಟೆ ಇವಳೇನೋ ಅರ್ಧ ಅಂಗಿ ಅಂತ. ಲವ್ ಆಗಿದ್ ಯಾವಾಗ ಅಂತ ಮಾತ್ರ ಕೇಳ್ಬೇಡ, ಈ ತರ ಕತೆ ಹೊಡಿಯಕ್ ಚೆನ್ನಾಗ್ ಗೊತ್ತಿದೆ. ನನ್ ಸೀನಿಯರ್ ಆದ್ರೂ ಕೂಡ ಬಂದ್ ಮಾತಾಡ್ಸ್ಬಾರ್ದಾ? ನಾನೇ ಇವ್ರನ್ನ ನೋಡಿ ಇವ್ರ ಬಗ್ಗೆ ವಿಚಾರಿಸಿ ಹಿಂದೆ ಬಿದ್ದು ಎಲ್ಲ ಮಾಡ್ಬೇಕಾಯ್ತು. ನಾವು ಒಬ್ರಿಗೊಬ್ರು ಪ್ರೀತಿಸ್ತಿರೋದನ್ನ ಹೇಳ್ಕೊಂಡ್ಬಿಟ್ವಿ. ಆದ್ರೆ ಮದುವೆಗೆ ಪ್ರಪೋಸ್ ಮಾಡಿದ್ದೆ ಚೆನ್ನಾಗಿದ್ದು. ಏನ್ ಮಾಡಿದ್ರಿ ಹೇಳೋಣ? ಒಂದ್ಸಲ ಮನೇಲಿ ಸುಳ್ಳು ಹೇಳಿ ನಾವು ಲಂಡನ್ಗೆ ಹೋಗಿದ್ವಿ. ಅಲ್ಲಿ ಫುಟ್ಬಾಲ್ ಗೇಮ್ ಇತ್ತು. ಅಲ್ಲಿ ಸಾರ್ಥಕ್ 50,000 ಜನರೆದ್ರು ಕ್ಯಾಮ್ರಾ ನಮ್ ಕಡೆ ಮೂವ್ ಆಗುವಾಗ ಮಾಡಿ ಎಲ್ರೆದ್ರು ಈ ರಿಂಗ್ ತೋರ್ಸಿದ್ರು. ತುಂಬಾ ಮಜವಾಗಿದೆ ಈ ಕತೆ. ಇದನ್ನೆಲ್ಲ ಹೇಳೇ ಇರ್ಲಿಲ್ಲ ಅಣ್ಣ, ಕಳ್ಳ. ಅಲ್ಲಿಗೆ ಮುಗಿಲಿಲ್ಲ ನಮ್ ಗೋಳು. ಅಲ್ಲಿವರೆಗೂ ನಮ್ಮ ಮನೇಲು ಇವ್ರ ಮನೇಲು ಯಾರು ಲವ್ ಮ್ಯಾರೇಜ್ ಆಗಿರ್ಲಿಲ್ವಾ? ವೇದಾಂತ್ ಏನ್ ಹೇಳ್ತಾರೆ ಅಂತ ಇವಳು ಫುಲ್ ಹೆದ್ರು ಬಿಟ್ಟಿದ್ಲು. ನಾನು ಆಲ್ರೆಡಿ ವೇದಾಂತ್ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ದೆ. ಇವಳು ಬೇಡ ಅಂದ್ರೂ ನಾನೇ ನಿಮ್ ತಂಗಿನ ಇಷ್ಟಪಡ್ತಾ ಇದೀನಿ, ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಅಂದೆ. ಆದ್ಯಾಗೆ ಕರುಳೆಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ಆದ್ರೆ ವೇದಾಂತ್ ಫುಲ್ ಚಿಲ್ಲಾಗಿ ಶೋರ್ ಸಾರ್ಥಕ್ ಅಂದ್ಬಿಟ್ರು.